ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 56ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಇವತ್ತು ಭಯ ಅನ್ನುವಂಥದ್ದು ಹೋರಾಡಿಕೊಂಡಿರುವಾಗ ನಾವು ಇವತ್ತು ಯಾರನ್ನು ಆಶ್ರಯಿಸಿಕೊಂಡಿರಬೇಕೆಂದರೆ ನಮ್ಮ ಕರ್ತನಾಗಿರುವ ದೇವರನ್ನ ನಾವು ಆಶ್ರಯಿಸಿಕೊಂಡಿರಬೇಕು. ನಮ್ಮ ಜೀವಿತದಲ್ಲಿ ಹೆದರಿಕೆ ಅನ್ನುವಂಥದ್ದು ಉಂಟಾಗಿರುವಂತಹ ಸಮಯಗಳಲ್ಲಿ ನಾವು ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗ ಕರ್ತನು ನಮಗೆ ಸಹಾಯವನ್ನ ಮಾಡುವವನಾಗಿದ್ದಾನೆ. ಆತನು ನಮ್ಮನ್ನ ಉನ್ನತವಾದ ಕಾರ್ಯಗಳಲ್ಲಿ ಕರ್ತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಇವತ್ತು ಅನೇಕ ಒಂದು ಮಾರ್ಗಗಳಲ್ಲಿ ನಾವು ಹಾದು ಹೋಗುವಾಗಲೂ ಬರುವಾಗಲೂ ನಮಗೆ ವಿರೋಧವಾಗಿ ಅನೇಕದ ಸಂಗತಿಗಳು ಹೋರಾಡಿಕೊಂಡಿರುವಂತಾಗಿದೆ. ಆ ಹೋರಾಡಿಕೊಂಡಿರುವಾಗ ನಾವು ಭಯ ಪಡುವವರಾಗಿದ್ದೇವೆ. ಏನಾಗುತ್ತದೋ, ಮುಂದಿನ ನನ್ನ ಭವಿಷ್ಯದ ಏನಾಗುತ್ತದೋ, ನನ್ನ ಮಾರ್ಗಗಳಲ್ಲಿ ಏನ್ ಸಂಭವಿಸ್ಲಿಕ್ಕಿದೆಯೋ, ನನ್ನ ಜೀವಿತದಲ್ಲಿ ಏನ್ ಸಂಭವಿಸ್ಲಿಕ್ಕಿದೆಯೋ ಎಂದು ಅನೇಕ ವಾರ್ತೆ ನಾವೇನ್ ಮಾಡುವವರಾಗಿದ್ದೇವೆ, ಭಯ ಪಡುವವರಾಗಿದ್ದೇವೆ, ಹೆದರಿಕೊಳ್ಳುವವರಾಗಿದ್ದೇವೆ. ನಾವು ಇವತ್ತು ಭಯ ಪಡುವಾಗ, ನಾವು ಇವತ್ತು ಕಳವಳಗೊಳ್ಳುವಾಗ ಕರ್ತನನ್ನು ಆಶ್ರಯಿಸಿಕೊಳ್ಳಬೇಕು. ದೇವರೇ, ನೀನೇ ನನ್ನ ಆಶ್ರಯ ಗುರಾಣಿಯಾಗಿದ್ಯಾ, ಕರ್ತನೆ ನೀನೇ ನನ್ನ ಆಶ್ರಯ ದುರ್ಗವಾಗಿದ್ಯಾ. ನನ್ನ ಜೀವಿತದಲ್ಲಿ ಹೆದರಿಕೆ ಹೋರಾಡಿಕೊಂಡಿರುವಂತದ್ದಾಗಿದೆ, ನನ್ನ ಜೀವಿತದಲ್ಲಿ ಭಯ ಹೋರಾಡಿಕೊಂಡಿರುವಂತದ್ದಾಗಿದೆ. ಕರ್ತನೆ, ನಾನು ಏನ್ ಮಾಡ್ಬೇಕು, ನೀನು ನನಗೆ ಸಹಾಯವನ್ನ ಮಾಡಿ ಅಂತ ಹೇಳುವಾಗ ಕರ್ತನ ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ, ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಎಲ್ಲ ಭಯದ ಸಂಗತಿಗಳಿಂದ ಕರ್ತನ ನಮ್ಮನ್ನ ಬಿಡಿಸಿ, ಹೆದರಿಕೆಗಳಿಂದ ಕರ್ತನ ನಮ್ಮನ್ನ ಬಿಡಿಸಿ ನಮಗೆ ಸಹಾಯ ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ಹೆದರಿಕೆ ಅನ್ನುವಂಥದ್ದು ಉಂಟಾದಾಗ, ಭಯ ಅನ್ನುವಂಥದ್ದು ಉಂಟಾದಾಗ ನಿಮ್ಮನ್ನೇ ಆಶ್ರಯಿಸಿಕೊಂಡಿದ್ದಾರೆ ನಿನ್ನ ಜನರಿಗೆ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.